ತುಂಬ ಸ್ಪೆಷಲ್ ಡೇ ಆಗಿದೆ. ಅದೇನಪ್ಪ ಅಂದರೆ ನಮಗೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೆ ತುಂಬ ಏನೋ ಒಂಥರ ತುಂಬ ಖುಷಿ ಆಗ್ತಾಯಿದೆ. 10 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿದೆ. ಇವತ್ತು ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಶ್ರೀರಂಗಪಟ್ಟಣದಲ್ಲಿ. ಅಲ್ಲೆಲ್ಲ ನಾನು ಹೇಗಿರುತ್ತೆ ದೇವಸ್ಥಾನ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ಅವರಿಗೆ ಅಂತ. 10 ವರ್ಷ ಹೆಂಗೆ ಕಳೀತು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಇಷ್ಟು ಬೇಗ 10 ವರ್ಷ ಆಗೋಯ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೆಂಗೆ ಅನ್ನಿಸ್ತಿದೆ ರೀ? 10 ವರ್ಷ ಈಗ ನೆನ್ನೆ ಮೊನ್ನೆ ಮದುವೆದಂಗಿದೆ ನಮಗೆ. ಹೌದಾ? ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅಂತ ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬಂದು ತಲುಪುತ್ತೆ. ಆಗ ನೀವು ತಕ್ಷಣ ನನ್ನ ವೀಡಿಯೋಸ್ನ ನೋಡ್ಬೋದು. ಪ್ಲೀಸ್ ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ದೇವಸ್ಥಾನಕ್ಕೆ ತಲುಪಿದ್ವಿ. ಇದು ಬಂದು ನಿಮಿಷಾಂಬ ದೇವಾಲಯ, ಶ್ರೀರಂಗಪಟ್ಟಣದಲ್ಲಿದೆ. ತುಂಬ ಚೆನ್ನಾಗಿದೆ, ಪುರಾತನ ಕಾಲದ ಹಳೆಯ ದೇವಸ್ಥಾನ ಇದು. ಯಾರೆಲ್ಲ ಈ ದೇವಸ್ಥಾನ ನೋಡಿಲ್ಲ ಒಂದ್ಸಲ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ, ಅಷ್ಟು ಅದ್ಭುತವಾಗಿದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಯ್ ಮೇಡಮ್, ಮುದ್ದು ಹಾಯ್. ಹಾಯ್ ಬನ್ವೀನ್. 10 ವರ್ಷ ಅದು ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ಅಷ್ಟು ಅಂದರೆ ಎಷ್ಟು ಬೇಗ ಕಾಲ ದಿನಗಳು ಕಳೆದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿದೆ. ನಮಗೆ 10 ವರ್ಷದ ಜರ್ನಿ ಅಂತೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಟೋಟಲ್ ತುಂಬ ನಮಗೆ ಏನು ಅಂದರೆ ಸಂಸಾರ ಅನ್ನೋದ್ರಲ್ಲಿ ಏನೇನು ಕಷ್ಟ ಸುಖ ಎಲ್ಲದರಲ್ಲೂ ಸಹಭಾಗಿಯಾಗಿ ಇಬ್ಬರೂ ಹಂಚ್ಕೊಂಡು ಸಂಸಾರ ನಡೆಸಿದ್ರೆ 10 ವರ್ಷ ಅಲ್ಲ 100 ವರ್ಷ ಕೂಡ ಸಂಸಾರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮಗೆ ತುಂಬ ಖುಷಿ ಆಗ್ತಾಯಿದೆ. 10 ವರ್ಷ ಹೇಗೆ ಕಳೀತು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬನ್ನಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಕಾಣಿಸ್ತಿದೆ ಅಲ್ಲ, ದೇವಸ್ಥಾನದ ಒಳಗಡೆ ಹೋಗಿ ಬರೋಣ. ಒಳಗಡೆ ಫೋಟೋಸ್ ಎಲ್ಲ ಇದ್ದರೆ ನೋಡ್ತೀನಿ ವೀಡಿಯೋಸು, ಇಲ್ಲ ಅಂದರೆ ಇಲ್ಲ, ನೋಡೋಣ. ನಿಧಾನ, ನಾನು ಎದ್ರಿಕೊಂತಾನೆ ನೀ ಬೇಡ. ನಮ್ಮ ಮನೆಯವರಲ್ಲಿ ನೀರಲ್ಲಿ ಇಟ್ಕೊಂಡು ಆಟ ಆಡುತ್ತಿದ್ರೆ ಅವ್ನಿಗೆ ಭಯ ಆಗ್ತಾಯಿತ್ತು, ತುಂಬಾ ಭಯ ಆಗ್ತಾಯಿತ್ತು. ಅವನಿಲ್ಲಿ ಸ್ವಲ್ಪ ಅವನು ಒದ್ದಾಡೋದು ಜಾಸ್ತಿ. ಅವನು
ಆಲ್ರೆಡಿ ಟೈಮ್ 3 ಆಗಿತ್ತು. ತುಂಬಾ ಬಿಸಿಲಿತ್ತು, ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನೀವು ನೋಡ್ತಿರ್ಬೋದು, ಇಷ್ಟು ಅಂದರೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಬಟ್ ಅಲ್ಲಿ ಪಕ್ಕದಲ್ಲೇ ಹೊಳೆ ಹರಿತಿರೋದ್ರಿಂದ, ನೀರು ಹರಿತಿರೋದ್ರಿಂದ ಅಷ್ಟು ಬಿಸಿಲು ಅಂತ ಅನ್ನಿಸ್ಲಿಲ್ಲ. ಅಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ತಣ್ಣಗಾಗ್ತಾಯಿತ್ತು ಗಾಳಿ ಬೀಸಿದಾಗ. ಮರಗಳು ತುಂಬ ಸುತ್ತಮುತ್ತ ಮರಗಳಿತ್ತು, ಸ್ವಲ್ಪ ತಣ್ಣಗಾಗ್ತಾಯಿತ್ತು. ಹೊರಗಡೆ ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದರೆ ತುಂಬಾ ಬಿಸಿಲು. ಈಗ ನಮ್ಮ ಹಸ್ಬೆಂಡು ಪೂಜೆಗೆ ಹಣ್ಣು ಕಾಯಿ ಹೂವೆಲ್ಲ ತೊಗೊಂಬಂದಿದ್ದಾರೆ. ತೆಂಗಿನಕಾಯಿನ ಇಲ್ಲೇ ಹೊರಗಡೆನೇ ಹೊಡ್ಕೊಳ್ಬೇಕು, ಒಳಗಡೆ ಅವರು ಪೂಜೆ ಮಾಡಬೇಕಾದ್ರೆ ಹೊಡೆಯಲ್ಲ. ಸೊ ಇಲ್ಲೇ ಹೊರಗಡೆನೇ ಹೊಡ್ಕೊಂಡು ಪೂಜೆ ಸಾಮಾನು ನಾವು ತೊಗೊಂಡು ಹೋಗ್ತಾಯಿದ್ದೀವಿ ಒಳಗಡೆಗೆ. ಅಷ್ಟು ಜನ ಏನೂ ಇರಲಿಲ್ಲ, ಕ್ಯೂ ಇರಲಿಲ್ಲ, ಎಲ್ಲ ಫ್ರೀಯಾಗಿತ್ತು. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ನಾವು. ಏನೂ ನಮಗೆ ಅಷ್ಟು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ನಮ್ಮ ಮುದ್ದು ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ದೇವಸ್ಥಾನದೊಳಗಡೆ ಫೋಟೋ ತೆಗೆಯೋದಕ್ಕೆ ಬಿಡೋದಿಲ್ಲ, ಕ್ಯಾಮ್ರಾ ಮೊಬೈಲ್ಸ್ ಇವ್ಯಾವುದೂ ಯೂಸ್ ಮಾಡೋಂಗಿಲ್ಲ ಅಂತ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಸೊ ಅಲ್ಲಿ ಯಾವುದೇ ಫೋಟೋಸ್ ತೆಗಿಯೋಕ್ಕಾಗೋದಿಲ್ಲ. ಇವಾಗ ಹೊರಗಡೆ ಬಂದ್ವಿ, ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು. ರಶ್ ಏನಿಲ್ಲ, ತುಂಬ ಫ್ರೀ ಇತ್ತು. ಇವತ್ತು ಮಂಗಳವಾರ ಆದ್ರೂ ರಶ್ ಇಲ್ಲ. ಹಾಲಿಡೇಸಲ್ಲಿ ಬಂದರೆ ಈಗ ಸ್ಯಾಟರ್ಡೇ ಸಂಡೇ ಮಿಡಲಲ್ಲಿ ಯಾವಾಗಾದ್ರೂ ರಜಾ ಇದ್ದ ದಿನ ಬಂದರೆ ತುಂಬ ರಶ್ ಇರ್ತಾರೆ. ಇವತ್ತು ತುಂಬ ಫ್ರೀ ಇತ್ತು, ರಶ್ ಏನಿರಲಿಲ್ಲ. ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಯಿತು. ಹಾಗೆ ಅರ್ಚನೆ ಕೂಡ ಮಾಡಿಸಿದ್ವಿ, ತುಂಬ ಖುಷಿ ಆಯಿತು. ಕಂತೆ 10 ರೂಪಾಯಿನಾ? ಹೌದಾ? ಏನು ಸಾಂಬಾರು ಮಾಡ್ತಾರೆ ಇದರಲ್ಲಿ? ಒಂದಲ್ಗೆ ಸಾಂಬಾರು ಮಾಡ್ತಾರ ಅಜ್ಜಿ? ಸಾಂಬಾರು ಮಾಡ್ತಾರ? ಏನು ಕೊಳ್ಳೇದಿದು ತಿಂದ್ರೆ? ಹಾಂ, ಕೆಂಡಕ್ಕೂ ಹಾಕ್ತಾರಾ? ಚಟ್ನಿಗೆ ಈಗ ಏನು ಕೊಳ್ಳೇದು ಅಂತ ಕೇಳಿದೆ. ಬುದ್ಧಿ ಸಾಂಬಾರು ಹಾಕ್ತಾರೆ, ಚಟ್ನಿಗೆ ಹಾಕ್ತಾರೆ, ಪಲ್ಯಗಳಿಗೆಲ್ಲ ಹಾಕ್ಬೋದು. ತಿಂದ್ರೆ ಬುದ್ಧಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಬುದ್ಧಿ ಬೆಳವಣಿಗೆ ಬಜ್ಜಿನೂ ಮಾಡ್ಬೋದು. ಬಜ್ಜಿ ಮಾಡ್ತಾರ? ಬಜ್ಜಿನೂ ಮಾಡ್ಬೋದು. ಇದು ಕಾಯಿ ಟೊಮೊಟೊ ಇಟ್ಕೊಂಡ್ಬಿಟ್ಟಿದ್ದೀರಾ? ಹೌದಾ? ತೊಳಿ ಜೀರು ಎಷ್ಟು? 20. ಇವಾಗ ಬೋಡಿ ಮಾಡಿದ್ಯಲ್ಲಮ್ಮ ಬೆಳಿಗ್ಗೆಯಿಂದ. ನಮ್ಮದೇ ಫಸ್ಟ್ ಬೋನಿ. ಬೇಕಾದ್ರೆ ತೆಗೆಸ್ಕೋಗು, ತಿಂತೀನಿ ಅಂದರೆ. ತಗೊಂಬನ್ನಿ ಅವನಿಗೆ, ಬಿಡಿ ಬಿಡಿ. ಎತ್ಕೊಂಡೋಗಿ ಅವನನ್ನು. ಏನು ಬೇಕಮ್ಮ? ಚುರುಮುರಿನಾ? ಐಸ್ ಕ್ರೀಮಾ? ಪಾಪ್ಕಾರ್ನಾ? ಈ ದೇವಸ್ಥಾನದ ಹೊರಗಡೆ ತುಂಬಾ ಅಂಗಡಿಗಳಿಟ್ಟಿದ್ರು.
ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮು ಮತ್ತು ಕಡಲೆ ಬುಗ್ರಿ, ಚುರುಮುರಿ, ಮತ್ತು ಹಣ್ಣುಗಳ ಅಂಗಡಿ, ಸೊಪ್ಪು, ತರಕಾರಿ ಎಲ್ಲ ಆಲ್ಮೋಸ್ಟ್ ಒಂದು ಮಿನಿ ಸಂತೆ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳಿಗೆ ಆಟ ಆಡೋ ಸಾಮಾನ್ಸು, ಟಾಯ್ಸು ಮತ್ತು ಮನೆಗೆ ಶೋ ಐಟಮ್ಸು ಇದೆಲ್ಲ ಇತ್ತು. ನೋಡಿ ನನ್ನ ಮಗ ಓಡಿ ಬರ್ತಾ ಇದ್ದಾನೆ. ಈಗ ಬಂದು ನಮ್ಮ ಮುದ್ದು ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ. ಈಗ ಅವನು ಅಲ್ಲಿ ಒಂದು ಡಬ್ಬ ಇಟ್ಟಿದ್ರು ಚುರುಮುರಿ ಅಂಗಡಿನಲ್ಲಿ, ಅದನ್ನು ಮುದ್ದು ಎಳೆದು ಬಿಡ್ತಾ ಇದ್ದ, ನಾನು ಇಟ್ಕೊಳ್ತಾ ಇದ್ದೆ ಅಂತ. ಗೊತ್ತಿದೆ ಅಲ್ಲ ಚಿಕ್ಕ ಮಕ್ಕಳುಗಳು ಏನೇನು ಸಿಕ್ಕಿದ್ರು ಎಲ್ಲ ಹಿಡ್ಕೊಂಡು ಎಳೆಯೋದು, ಬೀಳ್ಸೋದೆ. ಅದು ನಮ್ಮದು ಅನ್ನೋದ್ರಲ್ಲಿ ಬೇರೆಯವ್ರದ್ದು ಅಂತ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಚುರುಮುರಿ ತೊಗೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಅವನಿಗೆ ಧನ್ವಿನ್ಗೆ ಏನೋ ಅದು ನಿಪ್ಪಿಟ್ಟು ಮಸಾಲೆ ಏನೋ ಕೊಡಿಸ್ತಿದ್ದಾರೆ, ನಮಗೆ ಚುರುಮುರಿ ಹೇಳಿದ್ದಾರೆ. ಅವರು ಏನಂದರೆ ಈ ಅಪ್ಪ ಪಾಪ ಮಾಡಿಬಿಟ್ಟು ಒಂದು ಸ್ವಲ್ಪನ ಟೇಸ್ಟ್ ನೋಡಿ ಅಂತ ಕೊಟ್ಟು, ಟೇಸ್ಟ್ ಕರೆಕ್ಟಾಗಿದೆ, ರುಚಿ ಸರಿ ಇದೆಯಾ, ಖಾರ ಸರಿ ಇದೆಯಾ ಅಂತ ನೋಡಿ ಮತ್ತೆ ಆಮೇಲೆ ಮಾಡಿಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವು ದೇವಸ್ಥಾನಕ್ಕೆ ಬಂದಾಗ 3 ಗಂಟೆ ಆಗಿತ್ತು. ಆದ್ರೂ ನನ್ನ ಮಧ್ಯಾಹ್ನದ ಊಟ ನಾವು ಯಾರೂ ಮಾಡಿರಲಿಲ್ಲ, ಹಾಗೆ ಬಂದಿದ್ವಿ ಲೇಟ್ ಆಗ್ತಿದೆ ಅಂತ. ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು ತುಂಬ. ಸೊ ಅದಕ್ಕೆ ಅವನು ನನ್ನ ಮಗ ಧನ್ವಿನ್ ಅವನಿಗೆ ತಗೊಂಡಿರೋದನ್ನ ನನಗೂ ತಿನ್ನಿಸ್ತಾ ಇದ್ದಾನೆ ಜೊತೆಗೆ. ಮತ್ತು ಅವನು ಇನ್ನೊಂದು ಏನಂತಂದರೆ, ಅವನಿಗೆ ಕೊಟ್ಟಿರೋದು ನಮಗೆ ಸ್ವಲ್ಪ ತಿನ್ನಿಸಿದ್ರೆ ನಾವೇನಾದ್ರು ತಿನ್ನಬೇಕಾದ್ರೆ ಅವನು ಅದನ್ನು ತಿನ್ಬೋದು ಅನ್ನೋದು ಅವನಿಗೆ ತುಂಬಾ ತಲೆ ಹೋಗಿಸ್ತಾನೆ ಅವನು. ನನಗೂ ಚುರುಮುರಿ ಕೊಡ್ತಾರೆ ಆಮೇಲೆ ಅಂತ. 3 ಜನನೂ ಚುರುಮುರಿ ತಿಂದು ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲ 100 ರೂಪಾಯಿ ಪುಡಿ, ಇದು ಅದು ಎಲ್ಲ ಫುಲ್ಲು ಎರಡು ಸೇಮ್ ಟೇಸ್ಟನಾ? ಕೆಜಿ ಬರ್ತದೆ ಇದು. ಇದು ಪೌಡರ್ ಹಾಕ್ಕೊಡಿ ಸ್ವಲ್ಪ. ಪೌಡರ್ ಕೊಡ್ತೀರಾ? ಸೀಬೆಹಣ್ಣು ಎಲ್ಲ 100 ರೂಪಾಯಿ, ಇಷ್ಟು 100 ರೂಪಾಯಿ ಲಾಸ್ಟ್. ಗಂಜಾಮ್ ಸೀಬೆಹಣ್ಣು ಕಣ ಇಲ್ಲಿದ್ದೇನೆ, ಹೊರಗಡೆ ತರಲ್ಲ. ಇದಕ್ಕೆ 100 ರೂಪಾಯಿ. ಚಿನ್ನಮ್ಮ ಬಾಟಲ್ ಇಸ್ಕೊಪ್ಪ. ಬೇಕೇನಾ? ಚೆನ್ನಾಗಿದೆ, ಇಲ್ಲೇ ಕಟ್ ಮಾಡ್ಕೊಂಡು ತಿನ್ನು ನೋಡಿ. ಇಟ್ಕೊಳಮ್ಮ, ಯಾವ್ದು ಬೇಕಾ? ಇದೆ ಹಾಕಿ ಕಟ್ ಮಾಡಿ ಒಂದು ಪೇಪರ್ಗೆ ಹಾಕ್ಬಿಡಿ, ಹಾಗೆ ಪೌಡ್ರ್ ಹಾಕ್ಬಿಟ್ಟು. ಇಸ್ಕೊಳಮ್ಮ. ಹಾಗೆ ಆನ್ ದ ವೇ ನಾವು ರೋಡಲ್ಲಿ ಹೋಗಬೇಕಾದ್ರೆ ಅಲ್ಲಿ ದೇವಸ್ಥಾನದಿಂದ ಒಂದು 1/2 ಕಿಲೋಮೀಟ್ರ್ ಅಷ್ಟೇ ಇರೋದು ಸಾಯಿ ಮಂದಿರ ಅಂತ ಕಾಣಿಸ್ತು. ಸೊ ಹಾಗೆ ಸಾಯಿಬಾಬಾ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಆ್ಯನಿವರ್ಸರಿ ದಿನ ಯಾಕೆ ಹಾಗೆ ದೇವಸ್ಥಾನ ನೋಡಿದ್ರು ಮುಂದೆ ಯಾಕೆ ಹೋಗಬೇಕು ಅಂತೇಳಿ ದೇವಸ್ಥಾನದೊಳಗಡೆ ಹೋಗಿ ಸಾಯಿಬಾಬಾಗೂ ನಮಸ್ಕಾರ ಮಾಡಿ ಹೋಗೋಣ ಅಂತ. ಅಲ್ಲೇ ಮುಂದೆ ಹೋಗ್ತಾ ಒಂದು ಕಾವೇರಿ ಅಂತ ಒಂದು ಶಾಪ್ ಇತ್ತು. ನೋಡೋಣ ಏನು ಸಿಗುತ್ತೆ ಅಂತ ಹೋದ್ವಿ. ಅಲ್ಲಿ ಹೋಮ್ಮೇಡ್ ಚಾಕ್ಲೇಟ್ಸು ಮತ್ತು ಟಾಯ್ಸು ಮತ್ತು ಮೈಸೂರು ಸ್ಪೆಷಲ್ ಮೈಸೂರು ಪಾಕು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಟೇಸ್ಟ್ ಕೊಟ್ಟಿದ್ರು, ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಈ ಶಾಪ್ದೇ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ನೋಡಿ. ಇಲ್ಲಿ ನಾವೇನೇನು ಪರ್ಚೇಸ್ ಮಾಡಿದ್ವಿ ಎಲ್ಲ ತಿಳಿಸ್ಕೊಡ್ತೀನಿ ನಾನು. ನೋಡಿ ತುಂಬ ಚೆನ್ನಾಗಿದೆ ಈ ಶಾಪು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.